ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹಿಂದೂಗಳಿಗೆ ಸಿದ್ದರಾಮಯ್ಯನವರಿಂದ ಇದೆಂಥ ಅವಮಾನ. ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರ ಈ ಕೆಲಸ, ಈ ನಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ತೀವ್ರ ಆಕ್ರೋಶ ಕಿಡಿ ಹೊತ್ತುಕೊಂಡಿದೆ. ಹಾಗಾದರೆ ಮುಖ್ಯಮಂತ್ರಿಗಳಿಗೆ ಇದು ಶೋಭೆ ತರತ್ತ? ಅಸಲಿಗೆ ಸಿದ್ದರಾಮಯ್ಯನವರ ಈ ನಡೆ ಅವ್ರ ಮೇಲಿರುವಂಥ ಸಂಪೂರ್ಣ ಗೌರವವನ್ನು ಮಣ್ಣುಪಾಲು ಮಾಡೋದಿಲ್ವಾ? ಏನೇ ಇರಲಿ, ಸಿದ್ಧಾಂತ, ಪಕ್ಷ, ರಾಜಕಾರಣ ಅವ್ರು ಮಾಡಬೇಕಾಯ್ತು. ರಾಜಕಾರಣಿಗಳು ಅವ್ರವ್ರ ಪಕ್ಷಕ್ಕೆ ತಕ್ಕಂತೆ ಸಿದ್ಧಾಂತ ಮಾಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತಲ್ವ, ಆ ಮಿತಿಯನ್ನು ಕ್ರಾಸ್ ಮಾಡಿ ಸಿದ್ದರಾಮಯ್ಯನವರ ಈ ವರ್ತನೆ ಅನ್ನುವ ಆಕ್ರೋಶ ಈಗ ಸಿಡ್ದಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರು ಈ ರೀತಿ ಎಕ್ಸ್ಟ್ರೀಮ್ಗೆ ಹೋಗೋದಕ್ಕೆ ಕಾರಣ ಏನು? ಹಾಗಾದರೆ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ರಾಜ್ಯದಲ್ಲಿ ಗಣೇಶೋತ್ಸವ ಸಮಯದಲ್ಲಿ ನಡೆದ ಘಟನೆ ಹಿಂದೂಗಳಿಗೆ ಈ ದೇಶದಲ್ಲಿ ಸಂಕಷ್ಟವ ಅನ್ನುವಂಥ ಚರ್ಚೆ, ಆಕ್ರೋಶ, ಹೋರಾಟ, ಪ್ರತಿಭಟನೆಗಳಿಗೆಲ್ಲ ಸಾಕ್ಷಿಯಾಯಿತು. ಇದರ ನಡುವೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಉದ್ಭವಿಸಿದಾಗ, ಅಂದರೆ ಕನ್ವರ್ಟ್ ಆಗಿರ್ತಾರಲ್ಲ, ಅವ್ರು ಯಾಕೆ ಹಿಂದೂ ಜಾತಿ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದಾಗ, ಆ ಪ್ರಶ್ನೆ ಮೀಡಿಯಾದವ್ರು ಇಟ್ಟಾಗ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಬಂದ ಮಾತುಗಳು, ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಅವ್ರು ಯಾಕೆ ಮತಾಂತರ ಆಗ್ತಾ ಇದ್ರು ಅಂತ. ಇವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಧರ್ಮವನ್ನು ಈ ರೀತಿ ಟಾರ್ಗೆಟ್ ಮಾಡಿ, ಅದು ಕೂಡ ಸರಿಯಾ? ಇದು ಸತ್ಯವಾ ಸಿದ್ದರಾಮಯ್ಯನವ್ರು ಹೇಳಿದ್ದು? ಸಿದ್ದರಾಮಯ್ಯನವ್ರು ಯಾವಾಗಲೂ ಹೇಳ್ಕೊಳ್ಳೋದೇನು, ನಾನು ಸತ್ಯನೇ ಮಾತಾಡ್ತೀನಿ, ಧೈರ್ಯವಾಗಿ ಮಾತಾಡ್ತೀನಿ ಅಂತ. ಇದು ಸತ್ಯವಾ? ಹಾಗಾದರೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಬೇರೆಲ್ಲ ಧರ್ಮಗಳಲ್ಲಿ ಜಾತಿ ವ್ಯವಸ್ಥೆನೂ ಇಲ್ವಾ, ಅಸಮಾನತೆನೂ ಇಲ್ವಾ? ಮುಸಲ್ಮಾನರಲ್ಲಿ ಇಲ್ವಾ ಜಾತಿ ವ್ಯವಸ್ಥೆ? ಕ್ರಿಶ್ಚಿಯನ್ನು, ಮುಸಲ್ಮಾನು ಎಲ್ಲದರಲ್ಲೂ ಇದೆ ಜಾತಿ ವ್ಯವಸ್ಥೆನೂ ಇದೆ, ಅಸಮಾನತೆನೂ ಇದೆ. ಇದಕ್ಕಿಂತ ಏನೇನು ಪರಿಸ್ಥಿತಿಗಳಿವೆ ಅನ್ನೋದನ್ನು ಕಣ್ಣಾರೆ ನೋಡಿದ್ದೀವಿ ನಾವು. ಅಂಥದ್ರಲ್ಲಿ ಹಿಂದೂಗಳಲ್ಲಿ ಮಾತ್ರ ಅಸಮಾನತೆ ಅನ್ನುವಂಥ ಇವರ ವ್ಯಾಖ್ಯಾನ ಯಾಕೆ ಬಂತು? ಯಾರ ಓಲೈಕೆಗೆ ಅಥವಾ ಯಾವ ಅಸ್ತಿತ್ವಕ್ಕೆ, ಯಾವ ಕರ್ಮಕಾಂಡ ಇದು ಅನ್ನುವಂಥ ಆಕ್ರೋಶ ಸಿಡ್ದಿದೆ. ಇವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಧರ್ಮ ಹಿಂಗೆ ಟಾರ್ಗೆಟ್ ಮಾಡ್ತಾರ ಅಂತ. ಸರಿ ಸಿದ್ದರಾಮಯ್ಯನವರೇ, ಈಗ ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಇಷ್ಟೇ, ಹಿಂದೂ ಧರ್ಮದಲ್ಲಿ ನಮ್ಮ ವೇದ ಮತ್ತು ಶಾಸ್ತ್ರಗಳು ಎಲ್ಲೂ ಕೂಡ ಅಸಮಾನತೆಯನ್ನು ಎತ್ತಿ ಹಿಡಿಯಲ್ಲ. ವಚನಗಳಿಂದ ಹಿಡಿದು ನಮ್ಮಲ್ಲಿ ಸಮಾನತೆಯನ್ನೇ ಬೋಧಿಸ್ಕೊಂಡು ಬಂದಿರೋದು. ಬಟ್ ಜಾತಿ ಪದ್ಧತಿ ತಪ್ಪುಗಳಿಲ್ಲ, ಅಸಮಾನತೆ ಇಲ್ಲ ಅಂತಲ್ಲ, ಅದು ಎಲ್ಲ ಕಡೆಯೂ ತಾಂಡವವಾಡ್ತಿದೆಯಲ್ಲ. ನಮ್ಮಲ್ಲಿ ಅದನ್ನು ಮೀರಿ ಆ ಅಸಮಾನತೆಯ ನಡುವೆಯೂ ಕೂಡ ಸಾಮರಸ್ಯದ ಪಾಠವನ್ನು ಮಾಡಿದ್ದೀವಿ, ಅದು ಇದೆ ನಮ್ಮ ಸಮಾಜದಲ್ಲಿ ಅಂತ ಈಗ BJP ಮುಗಿಬಿದ್ದಿರೋದು. ನೀವು ತ್ರಿವಳಿ ತಲಾಖ್ ಬ್ಯಾನ್ ಮಾಡಿದಾಗ ಯಾಕೆ ಒಪ್ಕೊಳ್ಳಿಲ್ಲ ಅಂತ ಪ್ರಶ್ನೆ ಹಾಕಿದ್ದಾರೆ. ನೀವು ಸಮಾನತೆಯ ಪರವಾಗಿದ್ದರೆ, BJPಗರು ಕೇಳ್ತಿರೋ ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ, ಮುಸಲ್ಮಾನರಲ್ಲಿರುವಂತಹ ಮಹಿಳೆಯರ ಶೋಷಣೆಯ ಬಗ್ಗೆ ಯಾವತ್ತೂ ನಿಮಗೆ ಧ್ವನಿ ಎತ್ತಬೇಕು ಅಂತ ಅನಿಸ್ಲಿಲ್ವಾ? ಮುಸಲ್ಮಾನರಲ್ಲಿ, ಹಿಂದುಳಿದ ಮುಸಲ್ಮಾನರು ಇವತ್ತಿನ ಪರಿಸ್ಥಿತಿ ಅವ್ರಿಗೆ ಏನಾಗಿದೆ, ದೇಶದಲ್ಲಿ ಮೀಸಲಾತಿ ಅನುಕೂಲ ಎಲ್ಲ ಒಂದು ವರ್ಗಕ್ಕೆ ಮಾತ್ರ ಮುಸಲ್ಮಾನರಲ್ಲೂ ಸಿಗ್ತಾ ಇದೆ, ಆ ರೀತಿಯಲ್ಲಿ ಅಲ್ಲೂ ಜಾತಿ ವ್ಯವಸ್ಥೆ ತಾಂಡವವಾಡ್ತಿದೆ ಅನ್ನುವಂಥ ಆಕ್ರೋಶದ ಮಾತುಗಳನ್ನು BJPಗರು ಆಡ್ತಿದ್ದಾರೆ. ಅದು ಈ ಧರ್ಮ ಆ ಧರ್ಮ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಸಮಸ್ಯೆ ಇದೆ. ಅಟ್ಲೀಸ್ಟ್ ಈ ದೇಶದ ಬೇರನ್ನು ಹೊಂದಿರುವಂಥ ಧರ್ಮಗಳು ಯಾರು ಮತ್ತೊಬ್ಬರ ಶೋಷಣೆ ಮಾಡುವಂಥ ಬೋಧನೆಯನ್ನು ಮಾಡೋದೇ ಇಲ್ಲ. ಅಸಲಿಗೆ ಸಮಾನತೆಯನ್ನೇ ಎಲ್ಲ ಸಂದೇಶ ಸಾರ್ಕೊಂಡು ಬಂದಿರೋದು. ಬೇರೆ ಧರ್ಮಗಳ ಬಗ್ಗೆ ಮಾತಾಡೋ ತಾಕತ್ತಿದೆಯಾ ನಿಮಗೆ ಅಂತ ಈಗ ಸಿದ್ದರಾಮಯ್ಯನವ್ರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಆಕ್ರೋಶ ಸಿಡಿದೆದ್ದಿದೆ. ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಮತಾಂತರ ಯಾಕೆ ಆಗ್ತಿದ್ರು ಅನ್ನೋ ಪ್ರಶ್ನೆ ಕೇಳೋ ಅವಶ್ಯಕತೆ ಏನಿತ್ತು? ಫಸ್ಟ್ ಆಫ್ ಆಲ್, ಈಗ ಶೈಕ್ಷಣಿಕ ಸಾಮಾಜಿಕ ಗಣತಿ ಅಂತ ಮಾಡಿದ್ರೆ ಆ ಗಣತಿ ಮುಗಿಸಿ ಅದಕ್ಕೆ ಏನು ಕೆಲಸ ಮಾಡಬೇಕಿತ್ತು. ಆದರೆ ಈ ರೀತಿ ಒಂದು ಧರ್ಮದ ವಿಚಾರದಲ್ಲಿ ಕಿಡಿ ಹೊತ್ತಿಸುವ ಸ್ಟೇಟ್ಮೆಂಟು ಅನವಶ್ಯಕ. ಅದು CM ಬಾಯಿಂದ ಎಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇಸ್ಲಾಂನಲ್ಲಿ ವೈರುಧ್ಯ, ದೇಶಕ್ಕಿಂತ ಧರ್ಮವೇ ಮೊದಲು ಅನ್ನುವಂಥ ಧೋರಣೆಯನ್ನು ನೀವು ಪ್ರಶ್ನಿಸೋದಿಲ್ಲ. ಸಂವಿಧಾನಕ್ಕಿಂತ ತಮ್ಮ ಧರ್ಮಗ್ರಂಥ ಗ್ರೇಟ್ ಅಂತ ಹೇಳಿಕೊಳ್ಳೋರನ್ನು ನೀವು ಪ್ರಶ್ನಿಸಲ್ಲ ಅಂತ BJP ಈಗ ಮುಗಿಬಿದ್ದಿದೆ. ಮತಾಂತರ ಎರಡೂ ಕಡೆಯಿಂದ ಆದರೂ ಕ್ರೈಸ್ತ ಮತಾಂತರಕ್ಕೆ ಮಾತ್ರ CM ಮನ್ನಣೆ ಕೊಡ್ತಿದ್ದಾರಲ್ಲ ಅಂತ ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಸಮಾನತೆ ಈಗಲೂ ಇದೆ ಅಂದರೆ 70 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಏನು ಮಾಡ್ತು ಅಂತ BJPಗರಿಗೆ ಮುಗಿಬಿದ್ದಿರೋದು.
ಅಸಮಾನತೆ ಅಂದರೆ ಹೆಂಗೆ ಬಂತು ಅಸಮಾನತೆ? ಏನು ಮಾಡ್ತಿದ್ರಿ ಇಷ್ಟು ದಶಕಗಳ ಕಾಲ ಆಡಳಿತ ಮಾಡಿ ಅಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಸಮಾನತೆ ಬರೀ ಹಿಂದೂ ಸಮಾಜದಲ್ಲಿ ಮಾತ್ರ ಇದೆ ಅಂತ ನಿಮ್ಗೆ ಅನಿಸಿದ್ದೇ ಹೌದಾದರೆ ಅದೇ ಸತ್ಯವಾಗಿದ್ರೆ ಅದೇ ಮುಟ್ಕೊಂಡು ಹೇಳಿ ನೀವು ಅನ್ನುವಂಥ ಓಪನ್ ಚಾಲೆಂಜ್. ನಿಜಾನ ಇದು? ಹಿಂದೂಗಳಲ್ಲಿ ಮಾತ್ರ ಅಸಮಾನತೆ ಇರೋದು? ಬೇರೆ ಧರ್ಮಗಳಲ್ಲಿ ಏನೇನಿದೆ ಅನ್ನೋದು ನಿಮಗೆ ನಿಜವಾಗಿಯೂ ಗೊತ್ತೇ ಇಲ್ಲವೋ? ಬೇರೆ ಧರ್ಮ ಗ್ರಂಥಗಳು ಏನೇನು ಬೋಧಿಸಿವೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವಾ ಮುಖ್ಯಮಂತ್ರಿಗಳೇ ಅಂತ ಈಗ ಆಕ್ರೋಶ ಸಿಡಿದಿದೆ. ಅವರು ಬಿಜೆಪಿ ಅವರು ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡ್ತಾರಲ್ಲ ಜಾತಿ ಗಣತಿನ, ಅದೇನ್ ಮಾಡ್ತಾರೆ? ಅಲ್ಲಲ್ಲ ಕೇಳಪ್ಪ, ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇರೋದು, ಗೊತ್ತಾಯ್ತಾ? ಹಾಗಾದ್ರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ರೆ, ಸಮಾನತೆ ಇದ್ರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ? ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲೂ ಇದೆ ಅಂತ ಹೇಳಿದಾರೆ, ಅಸಮಾನತೆ ಅಲ್ಲೂ ಇದೆ. ಯಾರ ನಾನು ಎಲ್ಲೇ ಇರ್ಲಪ್ಪ, ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ, ಇಲ್ಲಿದ್ರೆ ಈಗ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ. ಇಟ್ ಈಸ್ ದೇರ್ ರೈಟ್ ಅಲ್ವಾ? ಕನ್ವರ್ಷನ್ ಆಗೋದು ಅವರು ಮತಾಂತರ ಆಗೋದಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಸಮಾನತೆ ಈಗ 8 ವರ್ಷನೋ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡಲಿಕ್ಕಾಗಿಲ್ವಾ? ಸಮಾನತೆಯನ್ನು ಇವತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಕೊಡಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಮನೆ ಕೊಡೋ ಮೂಲಕ ಆಗುತ್ತೆ, ಒಂದು ಮೂಲಭೂತ ಸೌಕರ್ಯ ಕೊಡೋ ಮೂಲಕ ಆಗುತ್ತೆ, ಒಂದು ಜ್ಞಾನ ತಿಳುವಳಿಕೆ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಸಬಲೀಕರಣವನ್ನು ಮಾಡೋ ಮೂಲಕ, ಒಂದು ಉತ್ತಮ ಆರೋಗ್ಯ ಸೇವೆ ಕೊಡೋ ಮೂಲಕ, ಕೌಶಲ್ಯತೆ ಕೊಡೋ ಮೂಲಕ, ತಂತ್ರಜ್ಞಾನವನ್ನು ಉತ್ತಮವಾಗಿ ಅಳವಡಿಸ್ಕೊಳ್ಳೋದು. ಇದು ಯಾವುದನ್ನು ಮಾಡದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವರು ಯಾವ ಬಾಯಿ ಇಟ್ಕೊಂಡು, ಯಾವ ಮುಖ ಇಟ್ಕೊಂಡು ಇಂಥ ಹೇಳಿಕೆಗಳನ್ನ ಕೊಡ್ತಾರೆ. ಏನೊಂದು ಮಾಡಿದ್ರು ನಾವು ಜಯಿಸ್ಕೋಬೋದು. ಯಾರ ಮೇಲೆ ಬೆರಳು ತೋರಿಸ್ಲಿಕ್ಕೆ ಕೊಟ್ಟಿದ್ದೀರಾ? ಯಾರ ಕಡೆ ಬೆರಳು ತೋರಿಸ್ತಿದ್ದೀರಾ? ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ನನಗನ್ಸುತ್ತೆ ನೀವು ಅಧಿಕಾರದಲ್ಲಿ ಒಂದು 25 ವರ್ಷ ಕಾಲ ಅಧಿಕಾರದಲ್ಲಿದ್ದೀರಿ. ಒಂದು ಅಧಿಕಾರ ಇಲ್ಲದಾಗ ಪ್ರತಿಪಕ್ಷದ ನಾಯಕರಾಗಿದ್ದೀರಿ. ಹಾಗಾಗಿ ನೀವು ಯಾರನ್ನು ದೋಷಿಸ್ತೀರಾ? ಅಂದರೆ ಸರ್ಕಾರ ಅಷ್ಟು ಶಕ್ತಿ ಇಲ್ವಾ? ನಿಮ್ಮ ಆಡಳಿತಕ್ಕೆ ಶಕ್ತಿ ಇಲ್ವಾ? ನಿಮ್ಮ ಕಾರ್ಯಕ್ಕೆ ಶಕ್ತಿ ಇಲ್ವಾ? ಇನ್ನೂ ದೋಷಿಸೋದು, ಯಾರನ್ನೋ ತಲೆಗೆ ಕಟ್ಟುವಂಥ ಈ ಪ್ರಯತ್ನಗಳನ್ನು ಬಿಡಿ. ನೋಡಿ, ಮತಾಂತರ ನಿಷೇಧ ಮಾಡಿಲ್ಲ ನಾವು, ಮತಾಂತರವನ್ನು ನಿಷೇಧ ಮಾಡಿಲ್ಲ. ಸಂವಿಧಾನದಲ್ಲಿ ಮತಾಂತರನ ನಿಷೇಧ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ನಿಯಂತ್ರಣ ಅಂದರೆ ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ನೋಟಿಫಿಕೇಷನ್ನು ವ್ಯವಸ್ಥೆಗಳಲ್ಲಿ ಪ್ರಕ್ರಿಯೆ, ಉತ್ತಮವಾಗಿರುವಂಥ ಪ್ರಕ್ರಿಯೆ, ಆ ಪ್ರೊಸೆಸ್ ಇರಲಿಲ್ಲ. ಸುಮ್ಮನೆ ಕರ್ಕೊಂಡೋಗಿ ರಾತ್ರಿ ಅವ್ನಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಮತಾಂತರ ಅಂತ ಮಾಡಿಬಿಟ್ರೆ ಅದು ಮತಾಂತರ ಆಗುತ್ತಾ? ಒಬ್ಬ ವ್ಯಕ್ತಿಗೆ ಯಾವ ಒಂದು ಧರ್ಮಕ್ಕೆ ಸೇರ್ತಾ ಇದ್ದಾನೆ, ಆ ಧರ್ಮದ ಬಗ್ಗೆ ವಿಚಾರಣೆನೇ ಗೊತ್ತಿಲ್ಲದೆ ಇನ್ನೊಂದು ಧರ್ಮಕ್ಕೆ ತನ್ನ ಧರ್ಮ ಗೊತ್ತಿರಬೇಕು, ಅಥವಾ ಇನ್ನೊಂದು ಧರ್ಮದ ಬಗ್ಗೆ
ತಿಳ್ಕೊಂಡು ಯಾವ ಕಾರಣದಲ್ಲಿ ನಾನು ಮತಾಂತರ ಆಗ್ತೀನಿ ಅಂತ ಅವನಿಗೆ ತಿಳ್ಕೊಂಡು ಆಗೋದಕ್ಕೆ ಸ್ವಾತಂತ್ರ್ಯ ಇದೆ. ಏನೂ ತಿಳುವಳಿಕೆಯಾದಂಥ ಅಮಾಯಕ ವ್ಯಕ್ತಿಗಳನ್ನು ಅವರ ಬಡಸ್ತನ ಕಷ್ಟವನ್ನು ಅಡ್ವಾಂಟೇಜ್ ತಗೊಂಡು ಮತಾಂತರ ಮಾಡೋಂಥದ್ದು. ಹಾಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಾಕಷ್ಟು ನಮಗೂ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಭಾಳ ನೋವಾಗುತ್ತೆ. ಇದು ಹಿಂದೂ ಜಾತಿಗಳನ್ನ ಕ್ರೈಸ್ತ ಧರ್ಮದಲ್ಲಿ ನೋಡೋ ತರ ನೋಡಿ ಸಂವಿಧಾನದಲ್ಲಿ ಕೇವಲ 6 ಧರ್ಮಗಳಿದ್ದಾವೆ. ಆ 6 ಧರ್ಮ ಬಿಟ್ಟರೆ ಇನ್ಯಾವುದೂ ಧರ್ಮ ಬರೆಯೋಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಒಂದು ಹೊಸದು ಪ್ರಾರಂಭ ಮಾಡಿದ್ದಾರೆ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಅದೊಂದು ಧರ್ಮದ ರೀತಿಯಲ್ಲಿ ಒಂದು ಕಾಲಮ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ, ರಾಜಕೀಯ ಪ್ರೇರಿತವಾಗಿದೆ. ನಂಬರ್ 1. ನಂಬರ್ 2, ಕನ್ವರ್ಷನ್ ಈ ಕಡೆಯಿಂದ ಆಗಿರ್ತದೆ, ಆ ಕಡೆಯೂ ಆಗಿರ್ತದೆ. ಆದರೆ ಕೇವಲ ಕ್ರಿಶ್ಚಿಯನ್ ಕನ್ವರ್ಷನ್ಗೆ ಯಾಕೆ ಇವರು ಒತ್ತು ಕೊಡ್ತಾ ಇದ್ದಾರೆ? ಮತ್ತು ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಕನ್ವರ್ಷನ್ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಆ್ಯಂಟಿ ಕನ್ವರ್ಷನ್ ಕಾಯ್ದೆ ಇದೆ. ಯಾಕೆ ಸಮಾನತೆ ಇದ್ರೆ ಯಾಕೆ ಹೋಗ್ತಿದ್ರು ಅಂತ ಪ್ರಶ್ನೆ. ಸಮಾನತೆಯ ಪ್ರಶ್ನೆ ಅಲ್ಲ, ಆಸೆ ಆಮೇಷ ಒಡ್ಡುವಂಥ ಬಡತನವನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಬಡತನವನ್ನು ಅವರು ಅದನ್ನು ದುರುಪಯೋಗಪಡಿಸ್ಕೊಂಡು ಅವರ ಸ್ಥಿತಿಯನ್ನು ದುರುಪಯೋಗಪಡಿಸ್ಕೊಂಡು ಇವತ್ತು ಆಸೆ ಆಮೇಷ ಒಡ್ಡಿ ಮಾಡಿದ್ದಾರೆ. ಒಂದೇ ದೇವರು, ಒಬ್ಬರೇ ಪ್ರವಾದಿ, ಒಂದೇ ಧರ್ಮಗ್ರಂಥ ಇದ್ರೂ ಪರಸ್ಪರ ಬಾಂಬ್ ಹಾಕಿ ಯಾಕೆ ಕೊಲ್ತಿದ್ದಾರೆ? ಅಂತಹ ಸಮುದಾಯಗಳಿರುವಂತಹ ರಾಷ್ಟ್ರಗಳು ಯಾಕೆ ಹೊಡೆದಾಡ್ತಿದ್ದಾರೆ? ಅಂಥವರ ಒಳಗಿರುವ ಅಸಮಾನತೆಯ ಬಗ್ಗೆ ತಮ್ಮದು ದಿವ್ಯ ಮೌನ ಅಲ್ಲವೇ ಅಂತ CT ರವಿ ಅವರು ಮುಗಿಬಿದ್ದಿದ್ದಾರೆ. ಸೊ ಈ ಮತಾಂತರದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಆಡಿದ ಮಾತುಗಳು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತಿದು ನಿಜಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗದಂಥ ಸ್ಟೇಟ್ಮೆಂಟು CM ಬಾಯಲ್ಲಿ. ಯಾರೋ ಒಬ್ಬ ಕಾಂಗ್ರೆಸ್ ಲೀಡರ್ ಹೇಳ್ದ, ಕೊನೆಗೆ ಮಂತ್ರಿ ಹೇಳಿದ್ದಾದರೂ ಇದು ಅಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಿರ್ಲಿಲ್ಲ. ಏನೋ ಅರಿವಿಲ್ಲದವರು ಮಾತಾಡ್ತಾರೆ ಅನ್ನೋ ರೀತಿ ಆಗ್ತಿತ್ತು. ಅಂಥದ್ರಲ್ಲಿ ಮೇಧಾವಿ ಸಿದ್ದರಾಮಯ್ಯನವರು ಹೇಳಿಬಿಟ್ರೆ ಹೆಂಗೆ ಕಥೆ? ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟು ಬಿಟ್ರೆ ಇಷ್ಟು ಅಸಹನೆ, ಬಾಯಿ ಬಿಟ್ಟು ಹಿಂದೂಗಳ ಬಗ್ಗೆ ಮಾತನಾಡುವಷ್ಟು ಅಸಹನೆ ಬಂದುಬಿಡ್ತಾ ಸಿದ್ದರಾಮಯ್ಯನವ್ರಿಗೆ, ಏನೋ ಆಕ್ರೋಶ ಸಿಡ್ತಿದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.